ಲೋಕದ ಅನೇಕ ಹೋರಾಟಗಳಲ್ಲಿ ನಾವು ಹೋರಾಟ ಮಾಡುವಾಗ, ನೀವೆಲ್ಲಾ ವಿಷಯಗಳಲ್ಲಿ ಸೋತು ಹೋಗುವಾಗ, ಹಾಗೆ ಎಲ್ಲೋ ಸೋತೋಗಿ ಹಿಂದೆ ಬಿದ್ದು ಬಿಡಬೇಡ್ರಿ. ಅದೇ ಕ್ಷಣ ನಿನ್ನನ್ನು ಎಬ್ಬಿಸಿಕೊಂಡು ಕರ್ತನೇ ಎಂಬುದಾಗಿ ನೀವು ಆತನನ್ನು ಕೂಗಿ ಕರೀರಿ. ಯಾಕೆಂದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ 10:13 ಈ ರೀತಿ ಹೇಳ್ತದೆ, ಆತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಉಂಟಾಗುವುದು ಎಂಬುದಾಗಿ. ಆತನ ಶಿಲುಬೆ ಮೇಲೆ ಅವನ ಮರಣಕ್ಕೂ ಅವನ ಜೀವಿತಕ್ಕೂ ಇಷ್ಟೇ ಹತ್ತಿರದಲ್ಲಿ ಆತನಿದ್ದಾನೆ. ಆದ್ರೆ ಆ ಸಮಯದಲ್ಲಿ ಆತನು ಒಂದು ವಿಷಯನ ಅರ್ಥ ಮಾಡಿಕೊಂಡು, ಯಾಕೆ ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಳ್ಳಿಲ್ಲ? ಇನ್ನೊಂದು ವ್ಯಕ್ತಿ ಏನ್ ಮಾಡ್ತಿದ್ದಾನೆ? ಟೀಕೆ ಮಾಡ್ತಿದ್ದಾನೆ, ನಿನ್ನನ್ನು ರಕ್ಷಿಸ್ಕೋ, ಆದ್ರೆ ನಮ್ಮನ್ನು ಕೂಡ ರಕ್ಷಿಸು. ಅಲ್ಲೆಲ್ಲೂಯಾ. ಆದ್ರೆ ಈ ವ್ಯಕ್ತಿ ಅವನಿಗೆ ಗದರಿಸ್ತಾನೆ. ನಾವು ಶಿಕ್ಷೆ ಅನುಭವಿಸ್ತಿರುವುದು ನಾವು ಮಾಡಿದ ಪಾಪಗಳ ದೆಸೆಯಿಂದ, ನಾವು ಮಾಡಿದ ಕೇಡಿನ ದೆಸೆಯಿಂದ. ಇವತ್ತು ನಾನು ನೀವು ಇವತ್ತು ಕೂತ್ಕೊಂಡಿದ್ದೇವೆ ಅಂದ್ರೆ ಆತನು ಈ ಶ್ರಮೆಯನ್ನು ಅನುಭವಿಸಿದ್ರಿಂದ, ಆತನ ಶರೀರ ಹರಿಯಲ್ಪಟ್ಟಿದ್ರಿಂದ, ಅವನ ರಕ್ತವೆಲ್ಲ ಸುರಿಸಲ್ಪಟ್ಟು ನಿಮ್ಮ ಒಂದೊಂದು ಪಾಪಗಳು, ನನ್ನ ಒಂದೊಂದು ಪಾಪಗಳು ಯಾರ ಮುಂದೆಯೂ ಹೇಳಿಕೊಳ್ಳಲಾಗದಿರುವಂತ ಅನಿಷ್ಟವಾದ ಅಸಹ್ಯವಾದ ಎಲ್ಲಾ ವಿಷಯಗಳನ್ನ ಆ ಪರಿಶುದ್ಧವಾದ ರಕ್ತವು ನನ್ನನ್ನು ನಿನ್ನನ್ನು ಸಂಪೂರ್ಣವಾಗಿ ತೊಳೆದು ಬಿಟ್ಟಿದೆ. ಇವತ್ತು ನಾನು ನೀನು ಕ್ರಿಸ್ತನನ್ನು ಹೆಮ್ಮೆ ಪಟ್ಟುಕೊಂಡು ಪ್ರತಿ ವಾರದಿಂದ ವಾರಕ್ಕೆ ಬಂದು ಆತನನ್ನು ಆರಾಧಿಸ್ತೇವೆ. ನಾಟ್ ಬಿಕಾಸ್ ವಿ ಹ್ಯಾವ್ ಬಿಕಮ್ ರೈಚಸ್ ಬೈ ಡೂಯಿಂಗ್ ಗುಡ್ ಥಿಂಗ್ಸ್, because he made us righteous by his commitment on the cross. ಆತನ ಶಿಲುಬೆ ಮೇಲೆ ತನ್ನನ್ನು ನನಗೆ ನಿನಗಾಗಿ ಒಪ್ಪಿಸಿಕೊಟ್ಟಿದ್ದರಿಂದ ನನ್ನನ್ನು ನಿನ್ನನ್ನು ಪರಿಶುದ್ಧನೂ ಪರಿಶುದ್ಧನಾಗಿ ಯೇಸು ಸ್ವಾಮಿ ಮಾಡಿಬಿಟ್ಟಿದ್ದಾನೆ. ಆ ದುಷ್ಕರ್ಮಿ ಇದನ್ನು ಅರ್ಥ ಮಾಡಿಕೊಳ್ಳುವ ಬದಲು ಒಬ್ಬನು ದೂಷಿಸಿದನು, ಅವನು ದೇವರಿಂದ ದೂರ ಹೋದನು. ಇನ್ನೊಬ್ಬನು ತಕ್ಷಣ ಅರ್ಥ ಮಾಡಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ನಿನ್ನ ರಾಜ್ಯದಲ್ಲಿ ನಾನು ಇರಬೇಕಯ್ಯ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ, ಇವತ್ತೇ ನೀನು ನನ್ನ ಜೊತೆ ಪರದೈಸಿನಲ್ಲಿರುವೆ.